ಹಿಂದೂಗಳ ಮತ ಅತ್ಯಂತ ಸುಲಭವಾಗಿ ನಾವು ಅದನ್ನು ಛಿದ್ರ ಮಾಡ್ಬೋದು, ವರ್ಗೀಕರಣ ಮಾಡ್ಬೋದು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಹಿಂದೂ ಮತದಾರರ ಮೇಲೆ ಮಾಡಲಿಕ್ಕೆ 100% ಸಾಧ್ಯ ಇದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಮಗೆ ರುಜುವಾತೈತಿ. ಯಾಕೆ ಅಂತಂದರೆ ಸಹಜವಾಗಿ ಗೊತ್ತಿರ್ತಕ್ಕಂಥದ್ದು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ವಿಷಯ ಐತಿಹಾಸಿಕವಾಗಿ ಮತ್ತೊಮ್ಮೆ ಇವಾಗ ರುಜುವಾತಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಪಡೆಯೋಕ್ಕಾಗದೇ ಇರತಕ್ಕಂಥದ್ರ ಹಿಂದೆ ಹಲವಾರು ಸತ್ಯಾಂಶಗಳಿವೆ. ಆ ವಿಷಯಗಳ ಬಗ್ಗೆ ಭಾಜಪದ ಜನಪ್ರತಿನಿಧಿಗಳು, ನಾಯಕರು ಮೊದಲೇ ಎಚ್ಚೆತ್ತುಕೊಂಡಿದ್ದರೆ ಖಂಡಿತವಾಗ್ಲೂ ನಮಗೆ ನಾವು ಅಂದ್ಕೊಂಡಿದ್ದಷ್ಟೇ ಸ್ಥಾನಗಳು ಬರ್ತಾಯಿತ್ತು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಸಲ ಈ ರಾಹುಲ್ ಗಾಂಧಿ ಅವರ ನೇತೃತ್ವದ INDI ಒಕ್ಕೂಟ ಶತಾಯಗತಾಯ ಭಾರತೀಯ ಜನತಾ ಪಾರ್ಟಿಯ ಒಂದು ಜಯಬೇರಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಮೊದಲಿಂದಲೇ ಸಾಕಷ್ಟು ತಯಾರಿಯನ್ನು ನಡೆಸ್ಕೊಂಡಿತ್ತು. ಅದರ ಮುನ್ಸೂಚನೆಯನ್ನು ನಾವು ಮನಗಂಡು ನಮ್ಮ ನಾಯಕರುಗಳು ಅದಕ್ಕೆ ಪ್ರತಿತಂತ್ರಗಳನ್ನು ಸಮರ್ಥವಾಗಿ ಹೂಡಿದಿದ್ದರೆ ಇವತ್ತು ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. INDI ಒಕ್ಕೂಟ ಮಾಡಿದ ಕೆಲವೊಂದು ಗಮನಾರ್ಹವಾದಂಥ ವಿಷಯಗಳು ಅಂತಂದರೆ, ಭಾರತದ ಸಂವಿಧಾನ ಅದರ ತಿದ್ದುಪಡಿಯನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಮಾಡಲಿದೆ ಅನ್ನೋ ಒಂದು ವಿಷಯವನ್ನು ಅತ್ಯಂತ ಆಳವಾಗಿ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಸಮುದಾಯದ ಜನಾಂಗಗಳಲ್ಲಿ ಬಿತ್ತೋದ್ರಲ್ಲಿ ಯಶಸ್ವಿಯಾಯಿತು. ಹಾಗೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಆಗದೇ ಇರತಕ್ಕಂಥ ಭಾರತದ ಕುಟುಂಬಗಳಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಕೆಳಮಧ್ಯಮ ಮತ್ತು ಬಡ ಕುಟುಂಬಗಳಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮಾಸಿಕ 8,500 ರೂಪಾಯಿ ರೀತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕೊಡ್ತೀವಿ ಅನ್ನೋ ಒಂದು ವಿಷಯ, ಮತ್ತು ನಿರುದ್ಯೋಗಿ ಯುವಕರಿಗೆ 1.5 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕೊಡ್ತೀವಿ ಅನ್ನೋ ಒಂದು ಪ್ರಚಾರವನ್ನು ಸಮರ್ಥವಾಗಿ ಮಾಡ್ತು. ಆದರೆ ಆರ್ಥಿಕವಾದಂಥ ಜ್ಞಾನ ಇರತಕ್ಕಂಥ ಯಾರೊಬ್ಬರಿಗೂ ಕೂಡ ಕುಟುಂಬದ ಹೆಣ್ಣು ಮಗಳಿಗೆ 1 ಲಕ್ಷ ರೂಪಾಯಿ ಅಷ್ಟು ಹಣ, ಯುವಕರಿಗೆ 1.5 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಈ ಎರಡು ಯೋಜನೆಗಳನ್ನು ಜಾರಿಗೆ ತರಕ್ಕೆ ಹೊರಟ್ರೆ ನಮ್ಮ ಭಾರತದ 2024-25ರ ಆಯವ್ಯಯದ ಒಟ್ಟು ಮೊತ್ತ ಏನಿದೆ ಅದಕ್ಕೆ 3 ಪಟ್ಟು ಹೆಚ್ಚು ಮೊತ್ತವನ್ನು ಕೇವಲ 2 ಯೋಜನೆಗಳಿಗೆ ಮೀಸಲಾಗಿಡಬೇಕಾಗಿತ್ತು. ಮತ್ತು ಅದ್ರ ಮೂಲಕ ಒಂದೇ ವರ್ಷದಲ್ಲಿ ಭಾರತ ಈಗಿನ ಪಾಕಿಸ್ತಾನ, ಶ್ರೀಲಂಕಾದಂಥ ಆ ದೇಶಗಳ ಪರಿಸ್ಥಿತಿಗಿಂತಲೂ ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇತ್ತು ಅನ್ನೋ ಒಂದು ಸತ್ಯವನ್ನು ನಮ್ಮ ನಾಯಕರುಗಳು ಆ ಜನರಿಗೆ ಮನವರಿಕೆ ಮಾಡಿಕೊಡುವಂಥದ್ರಲ್ಲಿ ವಿಫಲರಾದರು. ಮೊದಲನೇದಾಗಿ. ಎರಡನೇದಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನ ಅಪಾಯದಲ್ಲಿದೆ, ಭಾರತೀಯ ಜನತಾ ಪಾರ್ಟಿ ಮುಂದೆ 3ನೇ ಬಾರಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಅನ್ನೋ ಒಂದು ವ್ಯಾಪಕವಾದಂಥ ಅಪಪ್ರಚಾರವನ್ನು ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೇರಿದಂಗೆ ಬಹಳಷ್ಟು ಜನ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರೂ ಕೂಡ ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಪಾಲಿಕೆ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸದಸ್ಯರು, ಶಾಸಕರು, ಸಂಸದರು ಈ ವಿಷಯವನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ವಿಫಲರಾದರು. ನಮ್ಮ ಮುಂದೆ ಸಾಮಾಜಿಕ ಜಾಲತಾಣಗಳ ಒಂದು ಅವಕಾಶಗಳು, ಅದರ ಮೂಲಕ ಇವತ್ತು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಸಾಮಾಜಿಕ ಜಾಲತಾಣಗಳು, ಎಷ್ಟು ಪ್ರಭಾವ ಜನರ ಮೇಲೆ ಬೀರ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದ್ರೂ ಕೂಡ ಆ ಸಾಮಾಜಿಕ ಜಾಲತಾಣಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚನೆಯಾದಂಥ ಭಾರತದ ಸಂವಿಧಾನವನ್ನು ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಒಟ್ಟು 14 ಬಾರಿ ತಿದ್ದುಪಡಿ ಮಾಡಿದೆ ಅನ್ನೋ ಒಂದು ಸತ್ಯವನ್ನು ಸ್ವತಃ ಶ್ರೀಮತಿ ಇಂದಿರಾ ಗಾಂಧಿಯವರು 1975ರಲ್ಲಿ ಅತ್ಯಂತ ನಗೆಪಾಟಲಿಗೀಡಾದಂಥ 42ನೇ ತಿದ್ದುಪಡಿ 42nd ಅಮೆಂಡ್ಮೆಂಟನ್ನು ಮಾಡಿ ದೊಡ್ಡ ಮಟ್ಟದ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಿದಂಥ ವಿಷಯ. ಸ್ವತಃ ರಾಜೀವ್ ಗಾಂಧಿಯವರು ಲೋಕಸಭೆಯಲ್ಲಿ ಅವರೇ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅವಶ್ಯಕತೆ, ಜರೂರತ್ತು ಬಹಳ ಇದೆ ಅನ್ನೋದನ್ನು ಅವರ ಭಾಷಣದಲ್ಲೇ ಹೇಳಿರುವಂಥ ವಿಷಯಗಳನ್ನು ಜನರಿಗೆ ತಲುಪಿಸುವಂಥದ್ರಲ್ಲಿ ನಮ್ಮ ನಾಯಕರು ಬಹುತೇಕ ವಿಫಲರಾದರು. ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡಂಥ ರೀತಿ, ಅವರನ್ನು ನಡೆಸ್ಕೊಂಡಂಥ ರೀತಿಯ ವಿಷಯಗಳನ್ನು, ಸತ್ಯಾಂಶಗಳನ್ನು ಜನರಿಗೆ ತಿಳಿಸುವಂಥದ್ರಲ್ಲಿ ನಮ್ಮ ನಾಯಕರು, ವಿಶೇಷವಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಾತಂತ್ರ್ಯ ನಂತರ 77 ವರ್ಷಗಳ ಇಲ್ಲಿಯವರೆಗೆ ವಿಫಲರಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥದ್ದು. ಸಂವಿಧಾನದ ಕರಡು ರಚನೆಯ ಸಮಿತಿಗೆ ಸಂಬಂಧಪಟ್ಟಾಗೆ 1940ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮುಂಬೈ ಪ್ರಾಂತ್ಯದಿಂದ ಸ್ಪರ್ಧಿಸೋಕ್ಕೆ ಇಚ್ಛೆ ಇದ್ದಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಶತಾಯಗತಾಯ ಸೋಲಿಸಬೇಕು ಅಂತ ಹೇಳಿ ಅವರ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಬಹಳ ದ್ವೇಷದ ಮನೋಭಾವವನ್ನು ಅವರ ಬಗ್ಗೆ ಇಟ್ಕೊಂಡಿದ್ದಂಥ ನೆಹರೂರವರು ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಾಗ ಬಂಗಾಳ ಪ್ರಾಂತ್ಯದಿಂದ ಅವರ ಆಯ್ಕೆಯನ್ನು ಆಗಿನ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಭಾರತೀಯ ಜನಸಂಘದ ಸಹಾಯದಿಂದ ಅವರು ಆಯ್ಕೆಯಾಗಿ ಬರ್ತಾರೆ ಮತ್ತು ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆ ಆಗ್ತಾರೆ.
ಅದಾದ ನಂತರ 1952ರಲ್ಲಿ ರಚನೆಗೊಂಡಂಥ ರಾಷ್ಟ್ರೀಯ ಸರ್ಕಾರದಲ್ಲಿ ಅವರು ಕಾನೂನು ಸಚಿವರಾಗಿರ್ತಾರೆ. 1952ರಲ್ಲಿ ನಡೆದಂಥ ಮೊಟ್ಟಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮುಂಬೈ ಪ್ರಾಂತ್ಯದಿಂದ, ಉತ್ತರ ಮುಂಬೈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಾವೇ ಸ್ಥಾಪನೆ ಮಾಡಿದಂಥ ಆ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಅಂಬೇಡ್ಕರ್ ಅವರ ವಿರುದ್ಧ ಅವರನ್ನು ಶತಾಯಗತಾಯ ಸೋಲಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಂಥ ನೆಹರೂರವರು ಬಹಳ ಹೆಸರುವಾಸಿಯಾಗಿದ್ದಂಥ ಜಮೀನ್ದಾರರಾಗಿದ್ದಂಥ ನಾರಾಯಣ ಕರ್ಬೋಳ್ಕರ್ ಅನ್ನೋ ಒಬ್ಬ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನು ಅವರ ಮುಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವರನ್ನು ಸೋಲಿಸೋದ್ರಲ್ಲಿ ಯಶಸ್ವಿಯಾಗಿ. ಅದಾದ ನಂತರ 1956ರಲ್ಲೂ ತೀರ್ಕೊಳ್ಳೋಕೆ ಮುಂಚೆ 1954ರಲ್ಲಿ ಇದೇ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಭಾರತೀಯ ಜನಸಂಘ ಸೇರಿದಾಗೆ ಇನ್ನಿತರ ವಿರೋಧ ಪಕ್ಷಗಳ ನೆರವಿನಿಂದ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ. ಅದಾದ ನಂತರ 1956ರಲ್ಲಿ ಅವರು ತೀವ್ರ ಹೃದಯಾಘಾತದಿಂದ ಅವರು ನಿಧನರಾದಂಥ ಸಂದರ್ಭದಲ್ಲಿ ಕೂಡ ದೆಹಲಿಯಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಒಂದೇ ಒಂದು ಇಂಚು ನೆಲವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ನೆಹರೂರವರು ಅತ್ಯಂತ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂತಿಮವಾಗಿ ಅವರ ಮಹಾರಾಷ್ಟ್ರದ ಅವರ ಸ್ವಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರನ ಮಾಡುವಂಥದ್ದಾಯಿತು. ಆದರೆ ಅವರ ಅಂತಾರಾಷ್ಟ್ರೀಯ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರನೇ ಬರಬೇಕಾಯಿತು. ಇದ್ರ ಜೊತೆಗೆ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಗಳನ್ನು ಕೊಟ್ಕೊಂಡಂಥ ನೆಹರು, ಇಂದಿರಾ ಗಾಂಧಿ ಅವರು ಸೇರಿದಾಗೆ, ರಾಜೀವ್ ಗಾಂಧಿ ಅವರು ಸೇರಿದಾಗ ಯಾರೊಬ್ಬರು ಕೂಡ ಕಾಂಗ್ರೆಸ್ ನಾಯಕರು ಅವರ ಆಡಳಿತಾವಧಿಯಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋಕ್ಕೆ ಮುಂದೆ ಆಗಲಿಲ್ಲ. ಕೊನೆಗೆ ಅಂತಿಮವಾಗಿ ರಾಷ್ಟ್ರೀಯ ರಂಗ ಮೈತ್ರಿಕೂಟದ ಪಕ್ಷ ಆಡಳಿತಕ್ಕೆ ಬಂದಾಗ ವಿ.ಪಿ. ಸಿಂಗ್ ಅವರ ಆಡಳಿತಾವಧಿಯಲ್ಲಿ ವಾಜಪೇಯಿ ಅವರ ಸೂಚನೆ ಮೇರೆಗೆ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಭಾರತ ಸರ್ಕಾರದಿಂದ ಕೊಡಲಾಯಿತು. ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿ ಆ ಸಮುದಾಯದ ನಾಯಕರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸಿರೋವಂಥ ಕೆಲಸ ಮಾಡಿದಿದ್ರೆ. ಮತ್ತೊಂದು ಉಲ್ಲೇಖಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ 1948ರಲ್ಲಿ ಸಂಸತ್ ಭವನದ ಮುಂಭಾಗದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಪತ್ರಿಕಾಗೋಷ್ಠಿಯಲ್ಲಿ ಜಾಗತಿಕ ಮಟ್ಟದ ಸುಮಾರು 91 ವಾಹಿನಿಗಳು ಭಾಗವಹಿಸಿದ್ದಂಥ ಆ ಒಂದು ಅಂತಾರಾಷ್ಟ್ರೀಯ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷ ಸೇರೋದು ಒಂದೇ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಅನ್ನೋ ಒಂದು ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಭಾಷಣದ ತುಣುಕು ಇವತ್ತು ಕೂಡ ನಮಗೆ ಸಿಗುತ್ತೆ. ಈ ರೀತಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ದ್ರೋಹದ ಕೆಲಸಗಳನ್ನು ತಮ್ಮ ಜೀವನದುದ್ದಕ್ಕೂ ಅಂಬೇಡ್ಕರ್ ಅವರು ಕಾಂಗ್ರೆಸ್ ವಿರೋಧಿ ನೀತಿಯನ್ನೇ ಅನುಸರಿಸ್ಕೊಂಡು ಬಂದಿದ್ದಂಥ ವಿಷಯಗಳನ್ನು ಜನರಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಜನರಿಗೆ, ನಾಯಕರುಗಳಿಗೆ ತಿಳಿಸುವಂಥದ್ರಲ್ಲಿ ನಾವೆಲ್ಲ ಒಂದು ಕಡೆ ವಿಫಲರಾದ್ವಿ. ಅದು ಕೂಡ ಈ ಸಾರಿ ವಿಶೇಷವಾಗಿ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಮಾಡಿದಂಥ ಸಂವಿಧಾನವನ್ನು ಭಾರತೀಯ ಜನತಾ ಪಾರ್ಟಿ ತಿದ್ದುಪಡಿ ಮಾಡುತ್ತೆ ಅನ್ನೋ ಒಂದು ವಿಷಯವನ್ನು ನಾವು ದಾಖಲೆಗಳು ಸಹಿತ ಜನರ ಮುಂದೆ ಇಟ್ಟಿದ್ದರೆ ನಮಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಈ ಒಂದು ಚುನಾವಣೆಯಲ್ಲಿ ಭಾರತೀಯರು ಅವರು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಸತ್ಯಾಂಶ ಅಂತಂದರೆ, ಅಲ್ಪಸಂಖ್ಯಾತರ ಮತಗಳನ್ನು ಒಂದೇ ಕಡೆ ವಾಲೋ ರೀತಿಯಲ್ಲಿ ಧ್ರುವೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದೇ ಒಂದು ಮತ ಕೂಡ ಬೇರೆ ಕಡೆ ಹೋಗದೇ ಇರೋ ರೀತಿಯಲ್ಲಿ ಅವ್ರನ್ನ ಧ್ರುವೀಕರಣ ಮಾಡ್ಬೋದು. ಆದರೆ ಅದು ಮುಸಲ್ಮಾನರಿರ್ಬೋದು ಅಥವಾ ಕ್ರೈಸ್ತರು ಇರ್ಬೋದು, ಇವರ ಮತಗಳ ಧ್ರುವೀಕರಣ ಸಾಧ್ಯ. ಒಂದು ಮತ ಕೂಡ ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿಯಲ್ಲಿ ಒಂದೇ, ವಿಶೇಷವಾಗಿ ಈ ಸಲ ನಾವು ನೋಡಿದಾಗ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟಗಳ ಪರವಾಗಿ ಅವರು ಮತ ಚಲಾಯಿಸೋ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ನಾವು ಜಾಗರೂಕರಾಗಬೇಕಾಗಿರ್ತಕ್ಕಂಥದ್ದು, ಈಗಾಗಲೇ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ದಿನೇ ಕಡಿಮೆ ಆಗ್ತಾ ಇರ್ತಕ್ಕಂಥ ಈ ಒಂದು ಆತಂಕಕಾರಿ ಘಟ್ಟದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ, ಹಿಂದೂಗಳ ಮತ ಅತ್ಯಂತ ಸುಲಭವಾಗಿ ನಾವು ಅದನ್ನು ಛಿದ್ರ ಮಾಡ್ಬೋದು, ವರ್ಗೀಕರಣ ಮಾಡ್ಬೋದು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಹಿಂದೂ ಮತದಾರರ ಮೇಲೆ ಮಾಡಲಿಕ್ಕೆ 100% ಸಾಧ್ಯ ಇದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಮಗೆ ರುಜುವಾತೈತಿ. ಯಾಕೆ ಅಂತಂದರೆ ಸಹಜವಾಗಿ ಗೊತ್ತಿರ್ತಕ್ಕಂಥದ್ದು, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ವಿಷಯ ಐತಿಹಾಸಿಕವಾಗಿ ಮತ್ತೊಮ್ಮೆ ಇದ್ದಂಥ ವಿಷಯ ಇವಾಗ ರುಜುವಾತಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಆದರೆ ಈಗ ಆಗಿರ್ತಕ್ಕಂಥ ಅವಘಡ ಏನಿದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಮುಂದಿನ ದಿನಗಳಲ್ಲಾದರೂ ಜಾತಿ ಪ್ರೇಮ, ಭಾಷಾ ಪ್ರೇಮವನ್ನು ತೊರೆದು ಹಿಂದೂಗಳು ತಮ್ಮ ಪರವಾಗಿರ್ತಕ್ಕಂಥ ಪಕ್ಷದ ಪರವಾಗಿ, ರಾಜಕೀಯ ಪಕ್ಷದ ಪರವಾಗಿ ನಿಲುವನ್ನು ತಗೊಳ್ಳೋವಂಥ ಹಿಂದೂ ಮತಗಳನ್ನು ಧ್ರುವೀಕರಣ ಮಾಡುವಂಥ ಒಂದು ದೊಡ್ಡ ಸವಾಲು ನಮ್ಮೆಲ್ಲರ ನಾಯಕರ ಮುಂದೆ ಇದೆ. ಅದರಲ್ಲಿ ಯಶಸ್ವಿ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಗಳಿಗೆ ಇರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಈಗಾಗಲೇ ನಮ್ಮ ನೆರೆಹೊರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ನಂತರದ ಪ್ರಾಥಮಿಕ ಅವಧಿಯಲ್ಲಿದ್ದಂಥ ಜನಸಂಖ್ಯೆ ಪ್ರಮಾಣ ಇವತ್ತು 1% ಅಥವಾ 2% ಏನು ಇಳಿಕೆ ಆಗಿದೆ.
ಇವತ್ತು ಜನಸಂಖ್ಯೆ 25-30ರಷ್ಟು ಇದ್ದದ್ದು 1-2ರಷ್ಟು ಇಳಿಕೆ ಆಗಿದೆ. ಅದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಏನು ಹಿಂದೂಸ್ತಾನ ಅಂತ ಕರಿತೀವಿ ಈ ದೇಶದಲ್ಲಿ ಹಿಂದೂಗಳಿಗೆ ಬರುತ್ತೆ. ನಮ್ಮ ಮುಂದಿನ ಪೀಳಿಗೆ ಯಾವುದೇ ಕಾರಣಕ್ಕೂ ಈಗಿನ ಹಿಂದೂ ಪರ ನಾಯಕರನ್ನಾಗಲಿ ಅಥವಾ ತಮ್ಮ ಪೂರ್ವಿಕರನ್ನಾಗಲಿ ಮುಂದಿನ ದಿನಗಳಲ್ಲಿ ಕ್ಷಮಿಸೋದಿಲ್ಲ ಅನ್ನೋ ಒಂದು ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದರೆ ವಿಶೇಷವಾಗಿ ಭಾರತೀಯರು, ದೇಶಪ್ರೇಮಿ ಭಾರತೀಯರು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ, ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದಂಥ ಒಂದು ವಿಷಯ ಅಂತಂದರೆ, ತಾವು ಮತದಾನ ಮಾಡಲಿಕ್ಕೆ ಮುಂಚೆ ಒಂದಷ್ಟು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಮತದಾನ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅತಿಯಾದಂಥ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇರ್ತಕ್ಕಂಥ, ಅತ್ಯಂತ ಮುಸಲ್ಮಾನರ ಪರವಾದಂಥ ರಾಜಕಾರಣಕ್ಕೆ ಪ್ರಾತಿನಿಧ್ಯ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಉದ್ದೇಶ ಏನಿದೆ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನು ಕಳೆದ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಗಮನ ಕೊಟ್ಟು ಅದರ ಬಗ್ಗೆ ತಿಳ್ಕೊಂಡು ಮತದಾನ ಮಾಡಿದರೆ ನಿಜಕ್ಕೂ ಒಳ್ಳೆಯ ಫಲಿತಾಂಶ ಬರ್ತಾಯಿತ್ತು. ಸುಮಾರು 500 ವರ್ಷಗಳಿಂದ ನಮ್ಮ ಪೂರ್ವಿಕರು, ನಮ್ಮ ಹಿಂದೂ ಪೂರ್ವಿಕರು ಕಂಡಿದ್ದಂಥ ಕನಸನ್ನು ನರೇಂದ್ರ ಮೋದಿಯವರ ಅವಧಿಯಲ್ಲಿ ನನಸು ಮಾಡಲಾಯಿತು. 500 ವರ್ಷದ ಹೋರಾಟ, 28 ಯುದ್ಧ, 3 ಲಕ್ಷಕ್ಕೂ ಹೆಚ್ಚು ಹಿಂದೂ ಯೋಧರು ಮತ್ತು ಹಿಂದೂ ನಾಗರಿಕರ ಹತ್ಯೆಯಿಂದ, ಅವರ ಬಲಿದಾನಗಳಿಂದ ಅಂತಿಮವಾಗಿ ಈ ಅವಧಿಯಲ್ಲಿ, ನರೇಂದ್ರ ಮೋದಿಯವರ ಅವಧಿಯಲ್ಲಿ ಭಾರತದ ಮರ್ಯಾದಾ ಪುರುಷೋತ್ತಮನ ದೇವಾಲಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಇದು ಭಾರತದ ಅಸ್ಮಿತೆಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಒಂದು ಜನ್ಮಸ್ಥಳದಲ್ಲಿ ನಮ್ಮೆಲ್ಲರ ಪೂರ್ವಿಕರ ಕನಸನ್ನು ನನಸು ಮಾಡಿದಂಥ ಕೀರ್ತಿ ನರೇಂದ್ರ ಮೋದಿಯವ್ರಿಗೆ ಸಲ್ಲುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಯಿತು. ಆದರೆ ದುರಂತ ಅಂದರೆ ಅದೇ ಅಯೋಧ್ಯೆಯಲ್ಲೇ ನಮ್ಮದೇ ಹಿಂದೂ ಮತದಾರರೇ ನಮ್ಮ ಅಭ್ಯರ್ಥಿಗೆ ಸೋಲನ್ನು ಉಣಿಸುವಂಥದ್ರ ಮೂಲಕ ಅದೇ INDI ಅಲ್ಪಸಂಖ್ಯಾತರ ಓಲೈಕೆಯಲ್ಲೇ ತೊಡಗಿರ್ತಕ್ಕಂಥ ಆ ಒಂದು ಒಕ್ಕೂಟದ ಅಭ್ಯರ್ಥಿಗೆ ಮಣೆ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಈ ದೇಶದ ದುರಂತಗಳಲ್ಲಿ ಒಂದು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವ ಒಂದು ಕಾಶ್ಮೀರದಲ್ಲಿ 2 ಕಾನೂನುಗಳಿತ್ತು, 2 ಸಂವಿಧಾನ ಇತ್ತು, 2 ರಾಷ್ಟ್ರಧ್ವಜಗಳಿತ್ತು, ಅದನ್ನೆಲ್ಲ ಹೋಗಲಾಡಿಸಿ ಜವಾಹರ್ಲಾಲ್ ನೆಹರೂರವರ ಅವಧಿಯಲ್ಲಿ ಜಾರಿಗೆ ಬಂದಿದ್ದಂಥ ಆರ್ಟಿಕಲ್ 370 ರದ್ದು ಮಾಡೋದ್ರ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿದಂಥ ಮೋದಿಯವರ ಸರ್ಕಾರ ಆ ಮೂಲಕ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಭಾರತದ ಯಾವುದೇ ಭಾಗದಿಂದ ಪ್ರಜೆಗಳು ಅಲ್ಲಿ ಹೋಗಿ ಸ್ವತ್ತುಗಳನ್ನು ತಗೊಳ್ಳಿಕ್ಕೆ, ವ್ಯಾಪಾರ ವಹಿವಾಟುಗಳನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡೋಂಥ ಒಂದು ದೊಡ್ಡ ಅವಕಾಶವನ್ನು ಮಾಡೋದ್ರ ಮೂಲಕ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಮತ್ತೊಮ್ಮೆ ರುಜುವಾತು ಮಾಡಿ ಅಲ್ಲಿ ನಡೀತಾ ಇದ್ದಂಥ ನಿತ್ಯ ನಿರಂತರವಾದಂಥ ಗಲಭೆಗಳು, ಕಲ್ಲು ತೂರಾಟಗಳನ್ನು ಸಂಪೂರ್ಣವಾಗಿ ಅದನ್ನು ತಡೆಯುವಂಥದ್ರಲ್ಲಿ ಸಫಲರಾಗಿದ್ದಂಥ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆ, CAA ಜಾರಿ, ನಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿದ್ದಂಥ ಭಾರತೀಯ ಮೂಲದ ಹಿಂದೂ, ಜೈನ, ಸಿಕ್ಕು ಮತ್ತು ಬೌದ್ಧ ಮತಗಳ ನಾಗರಿಕರು ಭಾರತದಲ್ಲಿ ಬಂದು ಭಾರತದ ನಾಗರಿಕತೆಯನ್ನು ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು CAA ಜಾರಿ ಇರ್ಬೋದು, ಅಥವಾ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಉಪಯೋಗ ಆಗುವಂಥ ಟ್ರಿಪಲ್ ತಲಾಕ್ನ ರದ್ದತಿ ಮಾಡಿದ್ದಿರ್ಬೋದು, ಅಥವಾ ನರೇಂದ್ರ ಮೋದಿಯವರ ಸರ್ಕಾರ ನೇತೃತ್ವದ NDA ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಯಶಸ್ವಿಯಾಗಿ ಜಾರಿಗೆ ತಂದಂಥ 71 ಯೋಜನೆಗಳ ಬಗ್ಗೆ, ಅದು ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಜನ್ಧನ್ ಯೋಜನೆ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಈ ರೀತಿಯ 71 ಯೋಜನೆಗಳು ಕೋಟ್ಯಾಂತರ ಜನ ಭಾರತೀಯರಿಗೆ ತಲುಪಿಸಿರ್ತಕ್ಕಂಥ ಈ ಯೋಜನೆಗಳು, ಅದರಲ್ಲೂ ಪಾರದರ್ಶಕವಾಗಿ ಮೋದಿಯವರ ಪ್ರಧಾನಮಂತ್ರಿ ಆದ ನಂತರ ಫಲಾನುಭವಿಗಳಿಗೆ ನೇರ ಹಣ ವರ್ಗಾವಣೆ ಪದ್ಧತಿಯನ್ನು ಜಾರಿಗೆ ತಂದಿರೋವಂಥದ್ದು, ಇದನ್ನೆಲ್ಲ ನಮ್ಮ ನಾಗರಿಕರಿಗೆ, ನಮ್ಮ ಮತದಾರರಿಗೆ ತಿಳಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದರೆ ನಿಜಕ್ಕೂ ನಮಗೆ ಇನ್ನೂ ಅತ್ಯುತ್ತಮವಾದಂಥ ಫಲಿತಾಂಶ ಬರ್ತಾಯಿತ್ತು. ಅದರ ಎಲ್ಲ ವಿಷಯಗಳನ್ನು ಜನರಿಗೆ ತಿಳಿಸುವಂಥದ್ರಲ್ಲಿ ಕೇವಲ ಇದು ಮೋದಿಯವರ ಕೆಲಸ ಅಲ್ಲ, ಜನಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಲೋಕಸಭೆಗೆ ಹೋಗಿದ್ದಂಥ ಲೋಕಸಭಾ ಸದಸ್ಯರು, ಶಾಸಕರುಗಳು, ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ವಿವರಗಳನ್ನು ಜನರಿಗೆ ತಿಳಿಸಿದಿದ್ರೆ ನಿಜಕ್ಕೂ ನಾವು ಇನ್ನಷ್ಟು ಉತ್ತಮ ಸಾಧನೆ ತೋರಲಿಕ್ಕೆ ಅವಕಾಶ ಇತ್ತು. ಅದ್ರ ಜೊತೆಗೆ ಕಳೆದ 10 ವರ್ಷಗಳಲ್ಲಿ ಭಾರತ ಆರ್ಥಿಕವಾಗಿ ಸಾಧಿಸಿದಂಥ ಸಾಧನೆ, ಮಿಲಿಟರಿ ಶಕ್ತಿಯಲ್ಲಿ 5ನೇ ಸ್ಥಾನಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಸಶಕ್ತವಾದ ಮಿಲಿಟರಿ ಶಕ್ತಿಯನ್ನು ಹೊಂದಿರತಕ್ಕಂಥ ದೇಶ ಭಾರತ ಅನ್ನೋ ಖ್ಯಾತಿಗೆ ಪಾತ್ರರಾಗಿದೆ. ಹಾಗೆ ಅತ್ಯಂತ ಸಶಕ್ತವಾದಂಥ 5ನೇ ಆರ್ಥಿಕ ಸದೃಢ ರಾಷ್ಟ್ರ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ. ಅಂದರೆ ಅದಕ್ಕೆ ನೇರವಾಗಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ಕಾರಣ. ಹಾಗೆ ವಿದೇಶಾಂಗ ನೀತಿಗಳು, ಅವರು ಅನುಸರಿಸಿದಂಥ ವಿದೇಶಾಂಗ ನೀತಿಗಳಿಂದ ಇವತ್ತು ಇಡೀ ವಿಶ್ವದಲ್ಲಿ ಭಾರತ ದೇಶಕ್ಕೆ ಯಾವ ರೀತಿಯ ಮನ್ನಣೆ ದೊರೆತಿದೆ, ಭಾರತದ ಪ್ರಧಾನಮಂತ್ರಿಗಳು ಸೇರಿದಾಗೆ ಭಾರತದ ನಾಯಕರುಗಳಿಗೆ ಇಡೀ ವಿಶ್ವದಲ್ಲಿ ಯಾವ ರೀತಿ ಜನಮನ್ನಣೆ ದೊರಕ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನ ಇಟ್ಕೊಂಡು ಇದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಅಂತಿಮವಾಗಿ ನಾನು ಹೇಳುವಂಥದ್ದು,
ಈ ಸಲದ ಚುನಾವಣೆಯ ಫಲಿತಾಂಶದಿಂದ ನಿಜವಾದ ದೇಶಪ್ರೇಮಿ ಭಾರತೀಯರು ಕಳ್ಕೊಂಡಿದ್ದೇನು ಅಂತಂದರೆ NRC ಜಾರಿಗೆ ನಮಗೆ ಅವಕಾಶ ಇತ್ತು. ನಮಗೆ ಬಹುಮತ ಕಳೆದ ಬಾರಿಯಷ್ಟೇ ಬಹುಮತ ಬಂದಿದ್ದಿದ್ರೆ ನಮಗೆ NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅದನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇತ್ತು. ನೂರಾರು ವರ್ಷಗಳಿಂದ ಕನಸು ಕಾಣ್ತಾ ಇರ್ತಕ್ಕಂಥ ಈ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಬೇಕು ಅಂತೇನು ನೂರಾರು ವರ್ಷಗಳ ಕನಸು ನಮ್ಮ ಪೂರ್ವಿಕರದಿದೆ. ಅದರಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ನಂತರದ ಅವಧಿಯ 77 ವರ್ಷಗಳಿಂದ ಈ ಒಂದು ಕನಸು ಇದೆ. ಅದು ನನಸಾಗಬೇಕಾಗಿದ್ದರೆ ನಮಗೆ 100ಕ್ಕೆ 100ರಷ್ಟು ಕಳೆದ ಬಾರಿಗಿಂತಲೂ ಇನ್ನೊಂದು 10-15 ಸ್ಥಾನಗಳು ನಮಗೆ ಹೆಚ್ಚಿಗೆ ಬಂದಿದ್ದರೆ, ಅಂದರೆ ಒಟ್ಟು ಲೋಕಸಭಾ ಸ್ಥಾನದ 224 ಸ್ಥಾನಗಳ 2/3 ಸ್ಥಾನಗಳು ನಮಗೆ ಲಭಿಸಿದ್ದರೆ ಇವತ್ತು ನಾವು 100ಕ್ಕೆ 100 ಈ ಒಂದು NRCಯನ್ನು ಮತ್ತು UCCಯನ್ನು ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯನ್ನು ತರಲಿಕ್ಕೆ ಅವಕಾಶ ಇತ್ತು. ಆದರೆ ಅದರ ಜೊತೆಗೆ ನಮ್ಮೆಲ್ಲ ಹಿರಿಯರ ಭಾರತೀಯರ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಸಾವಿರಾರು ಸುಖದೇವ್ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪೆ, ಅಲ್ಲೂರಿ ಸೀತಾರಾಮರಾಜು, ನಮ್ಮ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಥವಾ ವೇಲು ನಾಚಿಯಾರ್ ಅಂತ, ಅಥವಾ ನಮ್ಮ ವೀರಪಾಂಡ್ಯ ಕಟ್ಟಬೊಮ್ಮನ್ ಅಂತ ಸಾವಿರಾರು ಜನ ಸ್ವಾತಂತ್ರ್ಯ ಕ್ರಾಂತಿಕಾರಿ ಹೋರಾಟಗಾರರ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅಂತ ಇದ್ದಿದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪ್ರದೇಶ ಭಾರತಕ್ಕೆ ವಾಪಸ್ ಮರಳಿ ಬರಬೇಕಾಗಿರೋವಂಥ ಕನಸು ನನಸಾಗಬೇಕಾಗಿದ್ದಿದ್ರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರಕ್ಕೆ ಬಹುಮತದ ಅವಶ್ಯಕತೆ ಇತ್ತು. ಮತ್ತು ಅದು ಸಾಧ್ಯ ಆಗತ್ತಾ ಅನ್ನೋದ್ರ ಜೊತೆಗೆ ಬ್ರಿಟಿಷರು ಈ ದೇಶದಲ್ಲಿ ತಂದಂಥ ಗುಲಾಮಗಿರಿಯ ಸಂಕೇತವಾಗಿ ಇನ್ನೂ ಉಳ್ಕೊಂಡಿರ್ತಕ್ಕಂಥ ಮೆಕಾಲೆ ಶಿಕ್ಷಣ ಪದ್ಧತಿಯ ಎಲ್ಲ ನಮ್ಮ ವಿರುದ್ಧವಾಗಿರ್ತಕ್ಕಂಥ ಭಾರತೀಯರನ್ನು ಗುಲಾಮಗಿರಿಗೆ ತಳ್ಳಿದ್ದಂಥ ಸಂಕೇತವಾಗಿ ಉಳ್ಕೊಂಡಿರ್ತಕ್ಕಂಥ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಹೋಗಲಾಡಿಸಿ ನೆಹರೂರವರು ಪ್ರಧಾನಮಂತ್ರಿಗಳಾದ ನಂತರ ನಮ್ಮ ನಿಜವಾದ ಇತಿಹಾಸವನ್ನು ತಿರುಚಿ ಹಾಕಿ ಅಲೆಕ್ಸಾಂಡರ್ ದಿ ಗ್ರೇಟ್, ಅಕ್ಬರ್ ದಿ ಗ್ರೇಟ್ ಅನ್ನೋ ವಿಷಯವನ್ನು, ಅಸತ್ಯವನ್ನು ನಮ್ಮ ಪೂರ್ವಿಕರು ಮತ್ತು ನಮ್ಮ ತಲೆಗಳಲ್ಲೇನು ಶಿಕ್ಷಣ ವ್ಯವಸ್ಥೆ ಮೂಲಕ ತುರ್ಕಿದ್ರು. ಅದರ ಬದಲಾಗಿ ನಮ್ಮ ನಿಜವಾದಂಥ ಇತಿಹಾಸವನ್ನು, ನಮ್ಮ ಭಾರತದ ಶ್ರೇಷ್ಠರನ್ನು ಗಣಿತಶಾಸ್ತ್ರದಲ್ಲಿ, ವಿಜ್ಞಾನಶಾಸ್ತ್ರದಲ್ಲಿ, ಖಗೋಳಶಾಸ್ತ್ರದಲ್ಲಿ ಭಾರತೀಯರು ಸಾವಿರಾರು ವರ್ಷಗಳ ಹಿಂದೆಯೇ ಸಾಧಿಸಿದಂಥ ಸಾಧನೆಗಳನ್ನು ನಮ್ಮ ಈಗಿನ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡೋವಂಥ ನಿಟ್ಟಿನಲ್ಲಿ ಜಾರಿಗೆ ತರಕ್ಕೆ ಹೊರಟಿದ್ದಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಎಲ್ಲ ರಾಜ್ಯಗಳಲ್ಲಿ ಅದನ್ನು 100ಕ್ಕೆ 100ರಷ್ಟು ಜಾರಿಗೆ ತರಲಿಕ್ಕೆ ಅವಕಾಶ ಯಾವಾಗಿತ್ತು ಅಂತಂದರೆ ಕಳೆದ ಬಾರಿಗಿಂತಲೂ ಇನ್ನೊಂದು 10 ಸ್ಥಾನಗಳು ನಮಗೆ ಹೆಚ್ಚಿಗೆ ಬಂದಿದ್ದರೆ ಮಾತ್ರ ಅವಕಾಶ ಇತ್ತು. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮೈತ್ರಿಕೂಟ ಒಟ್ಟು ಸಮ್ಮಿಶ್ರ ಸರ್ಕಾರದ ಈ ಅವಧಿಯಲ್ಲಿ ಈ ಎಲ್ಲ ವಿಷಯಗಳು NRC ಇರ್ಬೋದು, ಅಥವಾ UCC ಇರ್ಬೋದು, ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇರ್ಬೋದು, ಅಥವಾ ನಮ್ಮ ಒಂದು POK ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಪ್ರದೇಶವನ್ನು ಮತ್ತೆ ಭಾರತಕ್ಕೆ ತಗೊಂಬರುವಂಥ ಇದರಲ್ಲಿ ಅದರ ಮೂಲಕ ಭಾರತ ಮಾತೆಯ ಕಳೆದೋಗಿರ್ತಕ್ಕಂಥ ಶಿರದ ಭಾಗವನ್ನು ಮತ್ತೆ ಅದರ ಭಾರತಾಂಬೆಯ ಮಡ್ಲಿಗೆ ತಗೊಂಬಂದು ಆ ಶಿರದ ಭಾಗವನ್ನು ಸಂಪೂರ್ಣ ಮಾಡಲಿಕ್ಕೆ ಅವಕಾಶ ಇದ್ದಂಥ ಎಲ್ಲ ಅವಕಾಶಗಳನ್ನು ಭಾರತದ ಹಿಂದೂ ಮತದಾರರು ತಮ್ಮ ಕೈಯಾರೆ ಅವರೇ ಹಾಳ್ಗೆಡವಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ತಿರ್ಗಾ ಇದೆಲ್ಲ ಜಾರಿ ಆಗಬೇಕಂದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಸಂಪೂರ್ಣ ಬಹುಮತ 400ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡು ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಸಾಧ್ಯ ಆಗತ್ತಾ ಅನ್ನೋದ್ರ ಬಗ್ಗೆ ಒಂದು ಗಮನ ಕೊಟ್ಟು ಈ ಮೊನ್ನೆ ಚುನಾವಣೆ ನಂತರ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಪಕವಾದಂಥ ಹಿಂಸಾಚಾರ, ಹಿಂದೂ ಪರ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ಪ್ರತಿನಿತ್ಯ, ಪ್ರತಿ ಗಂಟೆ, ಪ್ರತಿ ಕ್ಷಣ ನಡೀತಾ ಇರ್ತಕ್ಕಂಥ ಪ್ರತಿನಿತ್ಯ ನೂರಾರು ಪ್ರಕರಣಗಳೇನು ನಡೀತಾ ಇದೆ, ಈಗಲಾದರೂ ಎಚ್ಚೆತ್ಕೋಬೇಕು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಬಂದಿದ್ದರೆ ಇವತ್ತು ನಮ್ಮ ಕಾರ್ಯಕರ್ತರಿಗೆ, ಹಿಂದೂ ಪರ ಕಾರ್ಯಕರ್ತರಿಗೆ ಆ ಸ್ಥಿತಿ ಬರ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನೇರವಾಗಿ ನಮ್ಮ ನಾಯಕರ ಬೇಜವಾಬ್ದಾರಿ ಮತ್ತು ವಾಸ್ತವಾಂಶಗಳನ್ನು ಜನರಿಗೆ ಮುಂದಿಡೋ ಅಂಥದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅಲ್ಪಸಂಖ್ಯಾತರ ಮತಗಳು ಏನು ಧ್ರುವೀಕರಣ ಆಗುತ್ತೆ, ಅದೇ ರೀತಿ ಹಿಂದೂ ಮತಗಳು ಧ್ರುವೀಕರಣ ಆಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಬೇಡದೇ ಇರತಕ್ಕಂಥ, ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಈ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಈ ಲಾಭ ಪಡ್ಕೋಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ನಮ್ಮ ಮತಗಳನ್ನು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಕ್ಷಗಳಿಗೆ, ಕಾಂಗ್ರೆಸ್ ನೇತೃತ್ವದ INDI ಒಕ್ಕೂಟದ ಪಕ್ಷಗಳಿಗೆ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ದ್ರೋಹವನ್ನು ನಮ್ಮ ಹಿಂದೂ ಸಮಾಜದ ಮತದಾರರು ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.